ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಮೇಡಮ್, ಮಲ್ಲಿಕಾಗೆ ದುಡ್ಡು ಕಳಿಸಿದ್ದು ಯಾರು? ಸಾರಿ ಮೇಡಮ್, ಅಕೌಂಟ್ ಕ್ಲೋಸ್ ಆಗಿದೆಯಲ್ವಾ, ಆ ವಿವರ ಗೊತ್ತಾಗಲ್ಲ. ಥ್ಯಾಂಕ್ ಯು. ಮೇಡಮ್, ನೀವು ಅಕೌಂಟ್ ಓಪನ್ ಮಾಡ್ತೀನಿ ಅಂದಿದ್ರಿ. ನನ್ನ ಹೆಸರು ನಿತ್ಯ ಶ್ರೀನಿವಾಸ್, ಡಾಟರ್ ಆಫ್ ರೂಪಾ ಶ್ರೀನಿವಾಸ್. ನಮ್ಮ ಮನೆಗೆ ಬಂದು ನನ್ನ ಡೀಟೇಲ್ಸ್ ಮನಿ ತಗೊಂಡು ಹೋಗಿ. ವಾಟ್? ನಿಜನಾ? ಯಾವಾಗಿಂದ? ಈಗಲೇ ತಿಳ್ಕೊತೀನಿ. ಥ್ಯಾಂಕ್ ಯು. ಗಂಗಾ ಜೈಗೋಸ್ಕರ ಜೈಲಿಗೆ ಹೋದ್ಲಾ? ಜೈಲಲ್ಲಿ ಇಬ್ರು ಒಟ್ಟಿಗೆ ಇದ್ದಾರಾ? ಅವ್ರು ಒಂದಾಗಬಾರ್ದು ಅಂತಾನೆ ನಾನು ಇದೆಲ್ಲ ಮಾಡಿದ್ರೆ ಇನ್ನೋಸೆಂಟ್ ಆಗಿ ಗಂಗಾ ಅಲ್ಲಿ ಹೋದ್ಲಾ? ಹೇಗಾದ್ರೂ ಗಂಗಾನ ವಾಪಸ್ ಕರೆಸ್ಬೇಕು. ಇಲ್ದಿದ್ರೆ ಹಾಗಾಗಬಾರ್ದು. ಒಂದ್ ನಿಮಿಷ, ಇವಾಗ್ಲೇ ಬರ್ತೀನಿ. ಹಲೋ, ಯಾರು? ರೂಪಾ ಶ್ರೀನಿವಾಸ್. ನಮಸ್ತೆ ಮೇಡಮ್. ಗುಡ್ ಆಫ್ಟರ್ನೂನ್ ಮೇಡಮ್. ನಿಮ್ಮ ಅಳಿಯನ್ನ ಚೆನ್ನಾಗಿ ನೋಡ್ಕೋತಾ ಇದ್ದೀನಿ ಮೇಡಮ್. ಒಳಗಿರೋ ಜೈನ ನೋಡ್ಕೊಳ್ಳೋದಲ್ಲ, ಹೊರಗಿಂದ ಯಾರ್ಯಾರು ಒಳಗ್ ಬರ್ತಾ ಇದಾರೆ ಅಂತ ನೋಡ್ಕೊಳಕ್ಕಾಗಲ್ವಾ? ಏನ್ ಹೇಳ್ತಾ ಇದ್ದೀರಾ ಮೇಡಮ್? ನೀವು ತುಂಬಾ ಸ್ಟ್ರಿಕ್ಟ್ ಆಫೀಸರ್ ಅಂತ ಕೇಳಿದ್ದೆ, ಆದ್ರೆ ಇಷ್ಟು ಸಿಲ್ಲಿಯಾಗಿ ಡ್ಯೂಟಿ ಮಾಡ್ತಿದ್ದೀರಲ್ಲ. ಏನಾಯ್ತು ಮೇಡಮ್? ನಿಮ್ ಕಣ್ ತಪ್ಸಿ ಜೈಲ್ ಒಳಗಡೆ ಜೈ ವ್ಯಕ್ತಿ ಎಂಟರ್ ಆಗಿದ್ದಾರೆ. ಜೈ ಜೊತೆಗೆ ಇದ್ದಾರೆ. ಇಲ್ಲ ಮೇಡಮ್, ನನಗೆ ಗೊತ್ತಿಲ್ಲದೆ ಒಂದಿರುವೆ ಕೂಡ ಒಳಗಡೆ ಬರಲ್ಲ. ಒಂದ್ಸಲ ಚೆಕ್ ಮಾಡಿ ನನಗೆ ಹೇಳಿ. ಆ ವ್ಯಕ್ತಿ ಸಿಕ್ಕಿದ್ರೆ ಮರ್ಯಾದೆಯಾಗಿ ಹೊರಗಡೆ ಕಳಿಸಿ, ಇಲ್ದಿದ್ರೆ ನಿಮ್ ಕೆಲಸ ಹೋಗುತ್ತೆ. ಸರಿ ಮೇಡಮ್, ಆಗ್ಲಿ, ಇವಾಗ್ಲೇ ಚೆಕ್ ಮಾಡ್ತೀನಿ. ಇಡ್ತೀನಿ ಮೇಡಮ್. ನಮಸ್ತೆ. ಓಕೆ. ಗಂಗಾ, ಯಾಕೆ ಅಲ್ಲಿಗೆ ಹೋತೆ ನೀನು? ಅಲ್ಲಿದ್ರೆ ನಿನ್ ಪ್ರಾಣ ಹೋಗುತ್ತೆ. ನಿತ್ಯ ಒಂಥರ, ನೀನೊಂಥರ ಟೆನ್ಷನ್ ಕೊಡ್ತಿರಲ್ಲ ನನಗೆ. ಏನಾಯ್ತು ಮೇಡಮ್? ಯಾರು ಫೋನ್ ಮಾಡಿದ್ದು? ಸೂಪರಿಂಟೆಂಡಾ? ಅಲ್ಲ, ಅವ್ರಿಗಿಂತ ದೊಡ್ಡವರು. ಜೈಲಿಗೆ ನಮಗ್ ಗೊತ್ತಿಲ್ದೆ ಯಾರೋ ಬಂದಿದಾರಂತೆ. ನೋಡಿದ್ರಾ, ನಾನು ಹೇಳಿದ್ರೆ ನಂಬಲಿಲ್ಲ ಮೇಡಮ್ ನೀವು. ನಾನು ಕುಡಿದೇ ಇದ್ರು ನನ್ನ ಮೇಲೆ ಆರೋಪ ಮಾಡಿ ಕೈದಿಗಳ ಮುಂದೆ ನನ್ನ ಮರ್ಯಾದೆ ತೆಗೆದ್ಬಿಟ್ರಿ ಮೇಡಮ್. ನಾನೆಷ್ಟು ಪ್ರಾಮಾಣಿಕವಾಗಿ ಡ್ಯೂಟಿ ಮಾಡ್ತಾ ಇದ್ದೀನಿ ಅಂತ ಈಗ್ಲಾದ್ರೂ ತಿಳ್ಕೊಳ್ಳಿ ಮೇಡಮ್. ನಿಲ್ಲಿಸ್ತೀಯಾ? ವಿಷಯ ಗೊತ್ತಾದ್ಮೇಲೂ ಯಾಕೆ ಮೇಡಮ್ ನಿಲ್ಸೋದು? ಹೋಗಿ ಅವನ್ ಯಾರು ಅಂತ ಹಿಡ್ದು ತುಳಿಯೋಣ. ಬನ್ನಿ ಮೇಡಮ್. ನಿಂತ್ಕೋ. ಈ ವಿಷಯ ಹೊರಗಡೆ ಗೊತ್ತಾದ್ರೆ ನಮ್ ಕೆಲ್ಸ ಹೊರಟೋಗತ್ತೆ. ಜೋಪಾನ್ವಾಗಿ ಡೀಲ್ ಮಾಡ್ಬೇಕು. ಹೇಗೂ ಇನ್ನೊಂದ್ ಸ್ವಲ್ಪ ಹೊತ್ತಲ್ಲೇ ಲಂಚ್ ಬ್ರೇಕ್ ಇದೆಯಲ್ಲ, ಆವಾಗ ಚೆಕ್ ಮಾಡೋಣ. ಓಕೆ ಮೇಡಮ್. ಎಲ್ರು ಊಟಕ್ಕೆ ಬೇಗ ಬನ್ನಿ. ಬನ್ನಿ. ಪ್ರಸಾದ್ ಮೇಡಮ್, ನಮ್ ಕಣ್ ತಪ್ಸಿ ಜೈಲಿಗೆ ಬಂದಿರೋ ಆ ಕಳ್ಳನ್ನ ಹುಷಾರಾಗಿಡಿಬೇಕು. ಕೈದಿಗಳನ್ನೆಲ್ಲ ಕ್ಯೂನಲ್ಲಿ ಬರೋದಕ್ಕೆ ಹೇಳಿ ಒಬ್ಬೊಬ್ಬರನ್ನು ಚೆಕ್ ಮಾಡಿ ಅನುಮಾನ ಬಂದವ್ರನ್ನ ಸೈಲೆಂಟ್ ಆಗಿ ಪಕ್ಕಕ್ಕೆ ಎಳ್ದು ಹಾಕಿ. ಆ ಕೆಲಸ ನನಗ್ ಬಿಟ್ಬಿಡಿ ಮೇಡಮ್.
ಮಂದೆ ಸೇರಿರೋ ಆ ಹೊಸ ಕುರಿನ ನಾನ್ ಹಿಡಿತೀನಿ. ಊಟಕ್ಕೆ ಬನ್ನಿ ಅಂತ ಕರಿತಾ ಇದ್ದಾರೆ, ನಡೀರಿ ಸರ್. ನಾನ್ ಬರಲ್ಲ ನಾಣಿ. ನಾನು ಬರಲ್ಲ ನಾಣಿ ಅವರೇ. ಅನ್ನೋದ್ಮೇಲೆ ಕೋಪ ಮಾಡ್ಕೊಂಡ್ರೆ ಹೇಗೆ ಮೇಡಮ್? ನಡೀರಿ. ಅವಳು ಆಚೆ ಹೋಗ್ತೀನಿ ಅಂತ ಹೇಳುದು ಕೇಳು, ಅವಾಗ ಬರ್ತೀನಿ. ನನ್ನ ಇರೋಕ್ ಬಿಡ್ತೀನಿ ಅನ್ಲಿ, ಬರ್ತೀನಿ. ಈ ವಿಷಯನ ಊಟ ಮಾಡ್ತಾ ಕೂಡ ಮಾತಾಡ್ಬಹುದಲ್ಲ. ನಿನಗ್ ಹಸುವಾದ್ರೆ ನೀನ್ ಹೋಗು ನಾಣಿ. ನೀವು ಊಟ ಮಾಡ್ದೆ ನಾನು ಹೇಗೆ ಊಟ ಮಾಡ್ಲಿ ಮಹಾಪ್ರಭು? ಅವರೇ ತಿನ್ನಲ್ಲ ಅಂದ್ಮೇಲೆ ನಾನ್ ಮಾತ್ರ ಹೇಗ್ ತಿನ್ಲಿ ನಾಣಿ ಅವ್ರೆ? ಅವಳೇನಾದ್ರೂ ಹೋಗದೆ ಇದ್ರೆ ಉಪವಾಸ ಸತ್ಯಾಗ್ರಹ ಮಾಡ್ತೀನಿ ಅಂತ ಹೇಳು ನಾಣಿ. ಮೇಡಮ್, ಸಾರಾಟ ಹೇಗೂ ನಿಮಗೆ ಗೊತ್ತೇ ಇದೆಯಲ್ಲ, ಅವ್ರ ಆರೋಗ್ಯ ಕೂಡ ನಿಮಗೆ ಗೊತ್ತು. ಊಟ ಮಾಡದೇ ಇದ್ರೆ ಸುಸ್ತಾಗ್ತಾರೆ. ಏನೋ ಒಂದು ಮಾಡಿ ಒಂದೆರಡು ತುತ್ತು ತಿನ್ಸಿ ಮೇಡಮ್. ಸರಿ, ಅವ್ರು ತಿಂತೀನಿ ಅಂದ್ರೆ ನಾನು ತಿನ್ಸೇ ಹೋಗ್ತೀನಿ. ಮೇಡಮ್ ಒಪ್ಕೊಂಡ್ಬಿಟ್ರು ಸರ್. ಮಾತಿನ ಮೇಲೆ ನಿಲ್ಬೇಕು. ತಿಂದ ಮೇಲೆ ಇಲ್ಲ ಅಂದ್ರೆ ತಿಂದಿದ್ದ ಕಕ್ಕಿಸ್ತೀನಿ. ನುಂಗದ ಮೇಲೆ ಕಕ್ಕೋದು ಕಷ್ಟ ಅಲ್ಲ. ಬನ್ನಿ ಬನ್ನಿ. ನಡೀರಿ ಸರ್. ನಮಸ್ತೆ ಮೇಡಮ್. ಏಯ್, ಎಲ್ಲೋ ಹೋಗ್ತಿದ್ಯಾ? ಸರ್ ಪಾಸ್ ಮಾಡ್ಬೇಕು ಸರ್. ಅಯೋಗ್ಯ, ಎಲ್ಲ ತಿನ್ನೋವಾಗ್ಲೇ ನೆನಪಾಗತ್ತೆ. ಹೋಗೋ ಹೋಗು. ಸರ್, ಮೇಡಮ್ ಇಲ್ಲಿ ಬಂದಿದ್ದು ಅವ್ರಿಗೆ ಗೊತ್ತಾಗಿದೆ ಸರ್. ಅವ್ರಿಗೆ ಗೊತ್ತಿಲ್ಲ ಯಾರು ಒಳಗಡೆ ಬಂದ್ರು, ಅವ್ರನ್ನ ಹಿಡಿಯೋಕ್ ಕಾಯ್ತಿದ್ದಾರೆ ಸರ್. ಮೇಡಮ್ನ ಹೋಗಿ ಅಡ್ಕೊಳಕ್ ಹೇಳಿ ಸರ್. ಹೇಯ್, ಏನೋದು ಗುಸುಗುಸು? ಅಯ್ಯೋ ಏನಿಲ್ಲ ಮೇಡಮ್, ಮೆನು ಏನು ಅಂತ ಕೇಳ್ತಿದ್ದೆ. ಹೇಯ್, ಪಂಚಭಕ್ಷ ಪರಮಾನ ಹಾಕ್ತಾರೇನೋ ನಿಂಗೆ? ಲೈನಲ್ಲಿ ಬಾ. ಆಯ್ತು ಮೇಡಮ್. ನಿತ್ಯ, ಇಲ್ಲಿಂದ ಬೇಗ ಹೋಗು. ನಿತ್ಯ, ಹೋಗು ಬೇಗ. ಹೋಳಿಗೆ ಹಿಂಗ ಹಾಕಿದೀರಾ? ಹೇಯ್, ಏನ್ ಮೇಡಮ್? ಲೈನಿಗೆ ಬಾ. ಆಯ್ತು ಆಯ್ತು. ಥ್ಯಾಂಕ್ ಯು ಬ್ರದರ್. ಥ್ಯಾಂಕ್ಸ್ ಯಾಕೆ ಸರ್? ನಿಮ್ಮನ್ನ ಕಾಪಾಡ್ತೀವಿ ಅಂತ ಅಂದಿದ್ದಲ್ಲ ಸರ್. ಹೇಯ್, ಮೇಡಮ್ ಇನ್ನೊಂದ್ ಸ್ವಲ್ಪ. ಹೇಯ್, ಹಾ, ಹೇಯ್, ಕೊದ್ದು ಬಿಡ್ತೇನೆ. ಹಾ, ಇದೇನ್ ಪ್ರಸಾದ್? ಯಾರು ಇಲ್ವಲ್ಲ ಮೇಡಮ್. ನಮ್ಗೆ ಯಾರೋ ರಾಂಗ್ ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ. ನೋನೋ, ಕಾಲ್ ಮಾಡಿದ್ದು ತುಂಬಾ ದೊಡ್ಡವರು. ಯಾವುದಕ್ಕೂ ಒಳ್ಳೇದು, ಕೈದಿಗಳ ಮೇಲೆ ಒಂದು ಕಣ್ಣಿಟ್ಟಿರು. ಓಕೆ ಮೇಡಮ್.
ನಿತ್ಯ ನೋಡಿದಿ ನಿತ್ಯ ನೀನ್ ಇಲ್ಲಿದ್ರೆ ಎಷ್ಟು ಸಮಸ್ಯೆ ಅಂತ. ಸಮಸ್ಯೆ ಕಳೀತಲ್ಲ ರೀ. ಎಲ್ಲ ಸಲನೂ ನಮ್ಮ ಟೈಮ್ ಚೆನ್ನಾಗಿರಲ್ಲ. ನನ್ನ ಮಾತು ಕೇಳಿ ಹೊರಗೆ ಹೋಗು. ನಾನು ಹೋಗಲ್ಲ. ಇದೇನು ನಾನು ಊಟ ಮಾಡಿದ್ರೆ ಹೋಗ್ತೀನಿ ಅಂದೆ ತಾನೆ? ನೀವಿನ್ನೂ ತಿನ್ಲಿಲ್ವಲ್ಲ? ಈಗಲೇ ತಿಂತೀನಿ. ನೀವೇ ತಿನ್ಬಿಡ್ತೀರಾ? ತಿನ್ನು ಅಂತ ನೀನೇ ಹೇಳ್ದಲ್ವಾ? ನಾನು ತಿನ್ನಿಸ್ತೀನಿ ಅಂತ ಹೇಳ್ದೆ. ತಿನ್ಸು. ಆ್ಯಂಡ್ ನೀನು ಕೂಡ ತಿನ್ನು. ಕೋಪದಲ್ಲೂ ಕೂಡ ಪ್ರೀತಿ. ಅನ್ನ ಹಾಕಿ ಸಾರು ಕಲಸಿ ಮೊಸರು ಹಾಕಿ ಉಪ್ಪು ಬೆರೆಸಿ ನಿಂಗೊಂತುತ್ತು ನಂಗೊಂತುತ್ತು. ಇನ್ನಂಗೆ ಸಾಕು. ಮಿಕ್ಕಿದ್ ನೀನು ತಿಂದು ಇಲ್ಲಿಂದ ಬೇಗ ಹೊರಡು. ಏನ್ರಿ ಹೋಗು ಹೋಗು ಅಂತೀರಲ್ಲ? ಮತ್ತೆ ನೀನು ಹೋಗಲ್ವಾ? ನಾನು ತಿಂದಾಯ್ತಲ್ವಾ? ನಾನಿ ಅವ್ರೆ ಮೇಡಮ್ ಆಗ್ಲೇ ಏನಂದ್ರು? ಏನಂದ್ರು ಮೇಡಮ್? ಈಗಷ್ಟೇ ಅಲ್ವಾ ಜೈಲಿಗೆ ಯಾರು ಹೊಸ ವ್ಯಕ್ತಿ ಬಂದಿದ್ದಾರೆ ಅಂತ ಎಲ್ಲರೂ ಚೆಕ್ ಮಾಡಿದ್ದು. ಈ ಟೈಮಲ್ಲಿ ಹೋಗಕ್ಕಾಗತ್ತಾ? ತುಂಬಾ ಕಷ್ಟ ಮೇಡಮ್. ಸೆಕ್ಯೂರಿಟಿ ತುಂಬಾ ಟೈಟ್ ಆಗಿದೆ. ತಪ್ಪಿಸ್ಕೊಳಕ್ ಹೋದ್ರೆ ಸಿಕ್ಕಾಕೊಳ್ಳೋದು ಗ್ಯಾರಂಟಿ ಅಲ್ವಾ? ಈ ವಿಷಯ ನಿಮ್ ಸರ್ಗೆ ಹೇಳಿ. ಮೇಡಮ್ ಹೇಳಿದ್ದು ನಿಜನೇ ಸರ್. ಇನ್ 2-3 ದಿನ ಇಲ್ಲೇ ಇದ್ದು ಈ ರೂಮರೆಲ್ಲ ಕಡಿಮೆ ಆದ್ಮೇಲೆ ಟೈಮ್ ನೋಡ್ಕೊಂಡು ಮೇಡಮ್ನ ಕಳಿಸ್ಕೊಡೋಣ. ನಾಣಿ, ಇದು ನನ್ನ ಅತ್ತೆ ಮನೆನೋ ಇವಳತ್ತೆ ಮನೆನೋ ಅಲ್ಲ, ಜೈಲು. ಜೈಲಂದ್ರೆ ಎಲ್ರಿಗೂ ಅತ್ತೆ ಮನೆನೇ ಅಲ್ವಾ ಸರ್? ಸೂಪರ್ ಆಗಿ ಹೇಳಿದ್ರಿ ನಾಣಿ ಅವ್ರೆ. ಏಯ್, ನಿಮ್ಮಿಬ್ರಿಗೂ ಕಾಮಿಡಿನಾ? ಕಷ್ಟದಲ್ಲೂ ಕೂಡ ಕಾಮಿಡಿ ಮಾಡೋದು ಗ್ರೇಟ್ ಅಲ್ವಾ ಸರ್? ಸಿಕ್ಬಿದ್ರೆ ಅದನ್ನ ಮೀರ್ಸೋ ಟ್ರಾಜಿಡಿ ಇರುತ್ತೆ. ಸಿಕ್ತಾಗಲ್ವಾ ಯಜಮಾನ್ರೆ? ಟೆನ್ಷನ್ ಮಾಡ್ಕೊಳ್ದೆ ಲಂಚ್ ಮಾಡಿ ನೀವು ತಿನ್ನಿ. ನೀವಿಬ್ರು ಸೇರ್ಕೊಂಡು ನನ್ನ ಕತೆ ಮುಗಿಸೋ ತರ ಕಾಣುತ್ತೆ. ಏನಾಗಲ್ಲ ಸರ್. ಅಶೋಕವನದಾಗಿರೋ ಈ ಜೈಲಲ್ಲಿ ಲಂಕಿಣಿ ಆಗಿರೋ ಆ ವಾರ್ಡನ್ನು, ರಾವಣಾಸುರನಾಗಿರೋ ಈ ವಾರ್ಡನ್ನು, ರಾಮ ಆಗಿ ನೀವು, ಸೀತಮ್ಮ ಆಗಿ ಈ ಮೇಡಮ್, ಹನುಮಂತನಾಗಿ ನಾನು, ನಮ್ಮ ವಾನರ ಸೈನ್ಯದಾಗಿ ಈ ಕೈದಿಗಳು. ಟೋಟಲ್ ಆಗಿ ಒಂದು ಕಲಿಯುಗದ ರಾಮಾಯಣನೇ ಈ ಜೈಲಲ್ಲಿ ಇದೆ ಸರ್. ಅದಕ್ಕೆನಾ ಕಿಷ್ಕಿಂದೆ ಕಾಂಡ ಮಾಡ್ತಿರೋದು? ರಾಮ ರಾಮ, ಇದು ಸುಂದರ ಕಾಂಡ ಸರ್. ಆ ಕಾಂಡದಲ್ಲಿ ಸೀತಮ್ಮನ ಹನುಮಂತ ಮೀಟ್ ಆದ. ಇಲ್ಲಿ ಈ ಸೀತಮ್ಮ ರಾಮನ್ನ ನಾನು ಒಂದು ಮಾಡಿದೆ. ಬೇಗ ಯುದ್ಧ ಕಾಂಡ ಕೂಡ ಶುರುವಾಗುತ್ತೆ ಅಲ್ವಾ? ಆಗ ಜಯ ನಮ್ದೇ ಅಲ್ವಾ ಸರ್? ಏನ್ ಮೇಡಮ್? ಹೌದೌದು, ಯುದ್ಧದಲ್ಲಿ ಗೆಲ್ಲೋದು ನಾವೇ. ಆದ್ರೂ ನೀವಿಬ್ರು ಇಷ್ಟು ಪಾಸಿಟಿವ್ ಆಗಿ ಹೇಗಿರ್ತೀರಿ? ನಿಮ್ ಮೇಲೆ ನಂಬಿಕೆಯಿಂದ, ನೀವಿದ್ದೀರಾ ಅನ್ನೋ ಧೈರ್ಯಕ್ಕೆ, ನಿಮ್ಮನ್ನ ಕಾಪಾಡಬೇಕು ಅನ್ನೋ ಸಂಕಲ್ಪದಿಂದ. ತಿನ್ನಿ. ನೀನು ತಿನ್ನು. ಅಲ್ಲೋಡ. ಏಯ್ ನಾಣಿಯವ್ರೆ, ಬನ್ನಿ ಇಲ್ಲಿ. ಏನ್ರಪ್ಪ ನಿಮ್ದು? ನೀವೇನ್ ಇನ್ನು ಊಟ ಮಾಡಿಲ್ಲ? ನಮ್ ಸಾರು ಮೇಡಮ್ ತಿಂತಿದ್ದಾರೆ. ಅವ್ರು ತಿಂದ ಮೇಲೆನೆ ನಾನ್ ತಿನ್ನೋದು. ಓಹೋ, ಸಾರ್ ಮೇಲೆ ನಿನ್ಗೆ ಅಷ್ಟು ಭಕ್ತಿನ? ಮತ್ತೆ ನಿಮಗೆ ಭುಕ್ತಿಗೋಸ್ಕರ ಬದುಕಿದೀನಿ ಅನ್ಕೊಂಡ್ರೆ ಏನು? ಸರಿ ಬಿಡು, ಹೋಗಿ ಊಟ ಮಾಡು. ತಿಂದೇ ಇದ್ರೆ ನಂದು ಕೂಡ ಕಿತ್ಕೊಂಡು ತಿಂತೀರ ಏನು? ತಿಂದ್ರು ತಿನ್ಬಹುದು, ಸತ್ರು ಒಂದಗಳು ಕೂಡ ಯಾರಿಗೂ ಕೊಡಲ್ಲ. ಇದೇನು? ಏನಾಯ್ತು ನಾಣಿಯವ್ರೆ? ಈ ಅನ್ನ ಏನು, ಈ ನೀರ್ ಸಾರೇನು? ಅಲ್ಲ, ಪಲಾವು, ಉಪ್ಪಿಟ್ಟು, ಗೀ ರೈಸು, ಪುದೀನ ರೈಸು, ಮೊಸರು ಬಜ್ಜಿ ಇದೆಲ್ಲ ಕೊಡಲ್ವಾ ಇಲ್ಲಿ? ಏನಕ್ರೋ ಈಗ ಹಲ್ ಬಿಡ್ಕೊಂಡು ನಗ್ತಾ ಇದೀರಾ? ಇಲ್ಲಂತದೆಲ್ಲ ಏನೂ ಕೊಡಲ್ಲ. ಅಂದ್ರೆ ದಿನ ಇದನ್ನೇ ತಿಂದು ಸಾಯ್ಬೇಕಾ ನಾನು? ರಾಮ ರಾಮ, ಇದನ್ ತಿಂದ್ಕೊಂಡು ಬದುಕೋದು ಹೇಗ್ರೋ? ಬೇಕಾದ್ರೆ ನಮಗೋಸ್ಕರ ತರಿಸಿರೋ ಸ್ಪೆಷಲ್ ಇದೆ, ನಿಮಗ್ ಕೊಡ್ತೀನಿ. ಏನೋ ಅನ್ಕೊಂಡೆ ನಿಮ್ಮನ್ನ. ನೀವು ಕೂಡ ಒಳ್ಳೆಯವರೇ ಬಿಡಿ.
ಆಗ್ಲೇ ನಮ್ ಮೇಡಮ್ನ ಕಾಪಾಡಿದ್ರಿ, ಈಗ ನನಗೂ ಕೂಡ ಹೆಲ್ಪ್ ಮಾಡ್ತಿದ್ದೀರಾ. ಅದಕ್ಕೆ ಅನ್ಸುತ್ತೆ ನಮ್ ಸಾರು ನಿಮ್ ಜೊತೆ ಫ್ರೆಂಡ್ಶಿಪ್ ಮಾಡಿರೋದು. ಏಯ್, ನಿಮ್ ತಾಯಿ ತಂದೆ ಚೆನ್ನಾಗಿರ್ಲಿ. ಆ ಸ್ಪೆಷಲ್ ಐಟಮ್ ಏನ್ ಬೇಗ ಕೊಡಿ, ನನಗೆ ತುಂಬಾ ಹೊಟ್ಟೆ ಹಸಿತಾ ಇದೆ. ಪ್ಯಾಕಿಂಗ್ ಏನೋ ಚೆನ್ನಾಗಿ ಮಾಡ್ಕೊಂಡಿದ್ದಾರೆ. ದರಿದ್ರ ನನ್ ಮಕ್ಕಳ, ನನ್ನ ಏನು ಅನ್ಕೊಂಡಿದ್ದೀರಾ? ಏನಾಯ್ತು ಸರ್? ಏ ಬುದ್ಧಿಗೆಟ್ಟವ್ರ, ನನ್ನ ಕೈಗೆ ಮಾಂಸ ಕೊಟ್ಟಿದ್ದೀರಲ್ಲೋ. ಯಾಕೆ ಸರ್, ನೀವು ಮಾಂಸ ತಿನ್ನಲ್ವಾ? ಏಯ್, ಶಾಸ್ತ್ರ ಹೇಳೋ ಬಾಯಿ ಕಣ ಇದು. ನನ್ನ ಭ್ರಷ್ಟ ಮಾಡೋ ಕೊಟ್ಟಿದ್ದೀರೋ ಕಳ್ ನನ್ನ ಮಕ್ಕಳ, ನಿಮ್ಮ ಮೂತಿಗೆ ಇಷ್ಟು ಬೆಂಕಿ ಹಾಕ. ಕೈಗೆ ನಾಗರ ಕೊಡಿಯ, ನೀವು ಕೊಡ್ಬಾರ್ದು. ಬರ ನಿಮ್ ಚಾಪಲ್ ಸುತ್ತಕೊಂಡೋಗ. ಛೀ ಛೀ ಛೀ, ಅವರಮ್ಮ. ಗಂಗಾನ ಜೈಲಿಂದ ಕಳ್ಸಿದ್ರ ಇಲ್ವಾ? ಮಾಮ್, ಗುಡ್ ನ್ಯೂಸ್ ಮಾಮ್. ವಾಟ್ ಹ್ಯಾಪನ್ ನಿತ್ಯ? ವಾಟ್ ಹ್ಯಾಪನ್ ನಿತ್ಯ? ನಿತ್ಯ ಏನಾಯ್ತು? ನಿತ್ಯ ಸ್ಟಾಪ್. ಗುಡ್ ನ್ಯೂಸ್ ಮಾಮ್. ಜೈಲಿಂದ ಜೈನ ರಿಲೀಸ್ ಮಾಡ್ಸೋಕೆ ರೂಟ್ ಕ್ಲಿಯರ್ ಆಯ್ತು. ಏನ್ ಹೇಳ್ತಿದ್ಯಾ ನಿತ್ಯ? ಎಸ್ ಮಾಮ್, ನಾಳೆನೋ ನಾಡಿದ್ದು ಜೈ ಬಿಡುಗಡೆ ಆಗತ್ತೆ. ಹೇಗೆ ನಿತ್ಯ? ಎನ್ಕ್ವೈರಿ ಮಾಡಿದೆ ಮಾಮ್. ಒಂದೊಂದು ಎವಿಡೆನ್ಸ್ ಕಷ್ಟಪಟ್ಟು ಹಿಡ್ದಿದ್ದೀನಿ. ಫಸ್ಟ್ ಗಂಗಾ ಆಗಿ ಪೊಲೀಸ್ ಸ್ಟೇಷನ್ಗೆ ಹೋಗಿ ಕೇಸ್ ಡೀಟೇಲ್ಸ್ ತಿಳ್ಕೊಂಡೆ. ಅವತ್ತು ಸ್ಟೇಷನ್ ಅಲ್ಲಿ ಇದ್ದಿತ್ತು ನಿತ್ಯಾನ. ಅಲ್ಲಿಂದ ಜೈ ಮನೆಗೆ ಹೋಗಿ ಆಧಾರಕ್ಕೋಸ್ಕರ ಹುಡುಕ್ದೆ. ಶರತ್ ಫೋಟೋ ಸಿಕ್ತು. ಶರತ್ ಮನೆಗೆ ಹೋಗಿ ಗನ್ ತೋರಿಸಿ ಹೆದರಿಸ್ದೆ. ಅವನು ಓಡ್ ಹೋದ. ಅಲ್ಲೇ ಮಲ್ಲಿಕಾ ಸಾಯ್ಲಿಲ್ಲ ಅಂತ ಡೌಟ್ ಬಂತು. ಮಾರ್ಚರಿಗೆ ಹೋಗಿ ಡೆಡ್ ಬಾಡಿ ನೋಡ್ದೆ. ನನ್ನ ಡೌಟ್ ಕ್ಲಿಯರ್ ಆಯ್ತು.